ಧರ್ಮದ ಅತ್ಯಂತ ಪವಿತ್ರ ತೀರ್ಥಯಾತ್ರೆಗಳಲ್ಲಿ ಒಂದಾದಂತಹ ಅಮರನಾಥ ಯಾತ್ರೆ ಜುಲೈ 3ರಂದು ಪ್ರಾರಂಭವಾಗಲಿದ್ದು ನೋಂದಣಿ ಕೂಡ ಆರಂಭವಾಗಿದೆ. ಹಾಗಾದ್ರೆ ಅಮರನಾಥ ಯಾತ್ರೆಗೆ ನೋಂದಣಿ ಪ್ರಕ್ರಿಯೆ ಹೇಗೆ ಮಾಡಬೇಕು ಅಂತಲೇ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಅಮರನಾಥ ಯಾತ್ರೆಗೆ ನೋಂದಣಿ ಆರಂಭ. ಯಾತ್ರೆಗೆ ನೋಂದಣಿ ಹೀಗೆ ಮಾಡಿ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ತೀರ್ಥಯಾತ್ರೆಗಳಲ್ಲಿ ಒಂದಾದ ಅಮರನಾಥ ಯಾತ್ರೆ ಜುಲೈ 3ರಂದು ಪ್ರಾರಂಭವಾಗಲಿದ್ದು ಆಗಸ್ಟ್ 9ರಂದು ರಕ್ಷಾ ಬಂಧನದ ದಿನದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಪವಿತ್ರ ಹಿಂದೂ ತೀರ್ಥಯಾತ್ರೆಗಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಶಿವನ ಪವಿತ್ರ ಗುಹೆಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಇದಕ್ಕೆ ಹೆಸರುಗಳನ್ನು ಹೇಗೆ ನೋಂದಾಯಿಸುವುದು, ಪ್ರಯಾಣಿಸುವುದು ಹೇಗೆ ಎಂಬುದರಿಂದ ಹಿಡಿದು ಪ್ರಮುಖ ಸುರಕ್ಷತಾ ಸಲಹೆಗಳು ಮತ್ತು ಅಗತ್ಯ ದಾಖಲೆಗಳವರೆಗೆ ನೀವು ತಿಳಿದುಕೊಳ್ಳಬೇಕಾದ ಮಾಹಿತಿ ಇಲ್ಲಿದೆ. ಬಾಬಾ ಬರ್ಫಾನಿಯ ದರ್ಶನಕ್ಕಾಗಿ ಅಮರನಾಥ ಯಾತ್ರೆ ಜುಲೈ 3ರಿಂದ ಪ್ರಾರಂಭವಾಗಲಿದೆ. ಇದು ಆಗಸ್ಟ್ 9ರವರೆಗೆ ಮುಂದುವರಿಯುತ್ತೆ. ಈ ಬಾರಿ ಪ್ರಯಾಣವು ಕೇವಲ 38 ದಿನಗಳವರೆಗೆ ಇರುತ್ತೆ. ಈ ಬಾರಿ ಪ್ರಯಾಣವು ಕಳೆದ 10 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಅವಧಿಯದ್ದಾಗಿರುತ್ತದೆ. ಅಮರನಾಥ ಯಾತ್ರೆಗೆ ಹೋಗುವ ಜನರ ನೋಂದಣಿ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು ಆಫ್ಲೈನ್ ಮತ್ತು ಆನ್ಲೈನ್ನಲ್ಲೂ ನೋಂದಣಿ ಮಾಡಿಕೊಳ್ಳಬಹುದು. ಪ್ರತಿ ವರ್ಷದಂತೆ ಅಮರನಾಥ ಯಾತ್ರೆಯಲ್ಲಿ ಈ ಬಾರಿಯೂ ಸಿಕಾರ್ ಯಾತ್ರಿಕರ ಅನುಕೂಲಕ್ಕಾಗಿ 33ನೇ ಭಂಡಾರವನ್ನ ಶ್ರೀ ಅಮರನಾಥ ಲಂಗರ್ ಸೇವಾ ಸಮಿತಿ ಶ್ರೀ ಗಂಗಾನಗರ ಶಾಖೆ ಸಿಕಾರ್ ಆಯೋಜಿಸಲಿದೆ ಎಂದು ಈ ಸೇವಾ ಸಮಿತಿಯ ಸದಸ್ಯ ಅಶೋಕ್ ಸೈನಿ ಹೇಳಿದ್ದಾರೆ. ಈ ಭಂಡಾರವನ್ನ ಅಮರನಾಥ ಗುಹೆಯ ಬಳಿ ಆಯೋಜಿಸಲಾಗುವುದು. ಇದರ ಮೂಲ ಶಿಬಿರವನ್ನ ಪ್ರತಿ ವರ್ಷದಂತೆ ಬಾಲ್ಟಾಲ್ನಲ್ಲಿ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಈ ಭಂಡಾರದಲ್ಲಿ ಯಾತ್ರಿಕರಿಗೆ ಆಹಾರ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗಿದೆ. ಬಾಬಾ ಬರ್ಫಾನಿ ದರ್ಶನಕ್ಕಾಗಿ ಯಾತ್ರಿಕರ ಮೊದಲ ತಂಡ ಜೂನ್ 29ರಂದು ಸಿಕಾರ್ನಿಂದ ಹೊರಡಲಿದೆ. ಅಮರನಾಥ ಯಾತ್ರೆಯ ಆಯೋಜಕರು ಮತ್ತು ಮಾಜಿ ಕೌನ್ಸಿಲರ್ ಅಶೋಕ್ ಕುಮಾರ್ ಸೈನಿ ಅವರ ಪ್ರಕಾರ ಈ ಬ್ಯಾಚ್ 19ನೇ ಬಾರಿಗೆ ರಾಮಲೀಲಾ ಮೈದಾನದಿಂದ ಅಮರನಾಥ ದರ್ಶನಕ್ಕೆ ಹೋಗಲಿದೆ. ಮೊದಲ ತಂಡದಲ್ಲಿ 100 ಜನರು ಇರಲಿದ್ದು, ಎರಡನೇ ತಂಡ ಜುಲೈ 11ರಂದು ಬಾಬಾ ಬರ್ಫಾನಿಯ ದರ್ಶನಕ್ಕೆ ತೆರಳಲಿದೆ. ಅಮರನಾಥ ಯಾತ್ರೆಯು ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಅಮರನಾಥ ಗುಹೆಗೆ ಧಾರ್ಮಿಕ ಯಾತ್ರೆಯಾಗಿದ್ದು, ಇದನ್ನು ಶಿವಭಕ್ತರು ಕೈಗೊಳ್ಳುತ್ತಾರೆ. ಶಿವನ ಪವಿತ್ರ ಹಿಮಲಿಂಗ ರೂಪವನ್ನ ಇಲ್ಲಿ ಪೂಜಿಸೋದ್ರಿಂದ ಈ ಯಾತ್ರೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನ ಹೊಂದಿದೆ. ಈ ಯಾತ್ರೆಯು ಪ್ರತಿ ವರ್ಷ ಭಕ್ತರಿಗೆ ಒಂದು ಪ್ರಮುಖ ಧಾರ್ಮಿಕ ಕಾರ್ಯಕ್ರಮವಾಗಿದೆ. ಅಮರನಾಥ ದೇಗುಲವು ಲಿಡ್ಡರ್ ಕಣಿವೆಯ ಕಿರಿದಾದ ಕಮರಿಯಲ್ಲಿ 3888 ಮೀಟರ್ ಎತ್ತರದಲ್ಲಿದೆ. ಇದು ಅತ್ಯಂತ ಪವಿತ್ರ ಹಿಂದೂ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಅಲ್ಲಿ ಶಿವನನ್ನ ನೈಸರ್ಗಿಕವಾಗಿ ರೂಪುಗೊಂಡ ಮಂಜುಗಡ್ಡೆಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಯಾತ್ರಿಕರು ಹಿಮಾಲಯದ ಮೂಲಕ ಪಾದಯಾತ್ರೆ ಮಾಡುವ ಮೂಲಕ ಪ್ರಯಾಣವನ್ನ ಕೈಗೊಳ್ಳೋದ್ರಿಂದ ಅಮರನಾಥ ಯಾತ್ರೆಯು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿದೆ. 13ರಿಂದ 75 ವರ್ಷ ವಯಸ್ಸಿನ ವ್ಯಕ್ತಿಗಳು ಮಾತ್ರ ನೋಂದಾಯಿಸಲು ಅರ್ಹರು. 13 ವರ್ಷದೊಳಗಿನ ಮಕ್ಕಳು ಮತ್ತು 75 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು ಭಾಗವಹಿಸಲು ಅವಕಾಶವಿಲ್ಲ. ಯಾತ್ರೆಗೆ ಸೇರಲು ಬಯಸುವ ಯಾತ್ರಾರ್ಥಿಗಳು ಅಧಿಕೃತ ಶ್ರೀ ಅಮರನಾಥಜಿ ಶ್ರೈನ್ ಬೋರ್ಡ್ ವೆಬ್ಸೈಟ್ jksasp.nic.in ಅಥವಾ ಆಫ್ಲೈನ್ ಮೂಲಕ ಭಾರತದಾದ್ಯಂತ 540ಕ್ಕೂ ಹೆಚ್ಚು ಅಧಿಕೃತ ಬ್ಯಾಂಕ್ ಶಾಖೆಗಳಲ್ಲಿ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು. ಮೊದಲು jksasp.nic.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಆನ್ಲೈನ್ ಸೇವೆಗಳು ಕ್ಲಿಕ್ ಮಾಡಿ. ಈಗ ಡ್ರಾಪ್ ಡೌನ್ ಮೆನುವಿನಿಂದ ಯಾತ್ರಾ ಪರವಾನಗಿ ನೋಂದಣಿ ಆಯ್ಕೆ ಮಾಡಿ. ಈಗ ಹೆಸರು, ಪ್ರಯಾಣದ ದಿನಾಂಕ, ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಸೇರಿದಂತೆ ಅಗತ್ಯವಿರುವ ಎಲ್ಲ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ. ಈಗ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ಕಡ್ಡಾಯ ಆರೋಗ್ಯ ಪ್ರಮಾಣ ಪತ್ರ ಸ್ಕ್ಯಾನ್ ಮಾಡಿದ ಪ್ರತಿಯನ್ನ ಅಪ್ಲೋಡ್ ಮಾಡಿ. ನೋಂದಾಯಿತ ಸಂಖ್ಯೆಗೆ ಕಳುಹಿಸಲಾದ OTP ಬಳಸಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಿ. ನೋಂದಣಿ ಶುಲ್ಕವಾಗಿ ಸುಮಾರು 220 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ. ಆನ್ಲೈನ್ನಲ್ಲಿ ನೋಂದಾಯಿಸಲು ಸಾಧ್ಯವಾಗದಿದ್ದರೆ ಆಫ್ಲೈನ್ನಲ್ಲಿ ಕೂಡ ನೋಂದಣಿ ಮಾಡಿಸಬಹುದು. ಯಾತ್ರಾರ್ಥಿಗಳು ಅನುಮೋದಿತ ನೋಂದಣಿ ಕೇಂದ್ರಗಳು ಅಥವಾ ನಿರ್ದಿಷ್ಟ ಬ್ಯಾಂಕ್ ಶಾಖೆಗಳಲ್ಲಿ ಹಾಗೆ ಮಾಡಬಹುದು. ವೈಷ್ಣವಿ ಧಾಮ, ಪಂಚಾಯತ್ ಭವನ ಮತ್ತು ಮಹಾಜನ್ ಹಾಲ್ನಂತಹ ಸ್ಥಳಗಳಲ್ಲಿ ಟೋಕನ್ ಸ್ಲಿಪ್ಗಳನ್ನು ನೀಡಲಾಗುತ್ತೆ. ಅಧಿಕೃತ ನೋಂದಣಿ ಮತ್ತು ವೈದ್ಯಕೀಯ ತಪಾಸಣೆಗಾಗಿ ಯಾತ್ರಾರ್ಥಿಗಳು ಮರುದಿನ ಸರಸ್ವತಿ ಧಾಮಕ್ಕೆ ಭೇಟಿ ನೀಡಬೇಕು. ಇದಲ್ಲದೆ ಜಮ್ಮುವಿನ ನೋಂದಣಿ ಕೇಂದ್ರದಿಂದ ತಮ್ಮ RFID ಕಾರ್ಡ್ಗಳನ್ನು ಪಡೆಯಬೇಕು. ಎಲ್ಲ ಯಾತ್ರಾರ್ಥಿಗಳು ಕಡ್ಡಾಯವಾಗಿ ಆರೋಗ್ಯ ಪ್ರಮಾಣ ಪತ್ರ ಹೊಂದಿರಬೇಕು. ಅಧಿಕೃತ ವೈದ್ಯಕೀಯ ಸಂಸ್ಥೆಯಿಂದ ಪಡೆದ ಈ ಪ್ರಮಾಣ ಪತ್ರವು ಯಾತ್ರಿಕರ ಫಿಟ್ನೆಸ್ ಅನ್ನು ಖಚಿತಪಡಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಪ್ರಮಾಣ ಪತ್ರವನ್ನು ಹೊಂದಿರುವುದು ಅವಶ್ಯಕ. ವೈದ್ಯಕೀಯ ಪ್ರಮಾಣ ಪತ್ರ, ಪ್ರಯಾಣ ಪರವಾನಗಿ, RFID ಕಾರ್ಡ್ ಎಲ್ಲ ಯಾತ್ರಾರ್ಥಿಗಳಿಗೆ ಕಡ್ಡಾಯ. ಟ್ರ್ಯಾಕಿಂಗ್ ಮತ್ತು ಭದ್ರತಾ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಆಧಾರ್ ಕಾರ್ಡ್, ಅಧಿಕೃತ ದಾಖಲೆಗಳಿಗಾಗಿ 6 ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರಗಳು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.